Hi students. Question A equals to A, B, C, D and B equals to alpha, beta, non-zero such that AB equals to B and A plus D equals to 2021. Then the value of AD minus BC is equal to what? ಈಗ ಏನ್ ಕೊಟ್ಟಿದ್ದಾನೆ ಎ ಪ್ಲಸ್ ಡಿ ಈಕ್ವಲ್ಸ್ ಟು 2021 ಅಂದ್ರೆ ಎರಡು ನಂಬರ್ನ ಆಡ್ ಮಾಡಿದ್ರೆ ನನಗೆ 2021 ಬರಬೇಕು. ಸೊ ಇದನ್ನ ನಾನು ಏನ್ ಬರ್ಕೊಳ್ತೀನಿ 0 + 2021 ಬರ್ಕೊಂಡ್ರೆ ಇದೇ ಆನ್ಸರ್ ಬರುತ್ತೆ. 1 + 2020 ಅಂತ ಬರ್ಕೊಂಡ್ರು ಇದೇ ಆನ್ಸರ್ ಬರುತ್ತೆ. 2 + 2019 ಅಂತ ಬರ್ಕೊಂಡ್ರು ಇದೇ ಆನ್ಸರ್ ಬರುತ್ತೆ. ಈ ತರ ತುಂಬಾ ವೇಸ್ಟ್ ನಲ್ಲಿ ನಾನು 2021 ಆನ್ಸರ್ ಆಗಿ ತಗೋಬಹುದು. ನಾನು ಏನ್ ಮಾಡ್ತೀನಿ ಈ ಕಂಡೀಷನ್ ನ ಫಾಲೋ ಮಾಡ್ತೀನಿ. ಅಂದ್ರೆ ಎ ಈಕ್ವಲ್ಸ್ ಟು 0 ಕೊಡ್ತೀನಿ, ಡಿ ಈಕ್ವಲ್ಸ್ ಟು 2021 ಕೊಡ್ತೀನಿ. ಏನಕ್ಕಂದ್ರೆ ಪ್ರಾಬ್ಲಮ್ಗೆ ಈಸಿ ಆಗುತ್ತೆ. ಈಗ ಮ್ಯಾಟ್ರಿಕ್ಸ್ ಎ ಏನಂತ ಬರ್ಕೋಬಹುದು? ಮ್ಯಾಟ್ರಿಕ್ಸ್ ಎ ಈಕ್ವಲ್ಸ್ ಟು 0 ಬಿ ಸಿ 2021. ಈಗ ಡಿಟರ್ಮಿನೆಂಟ್ ಆಫ್ ಎ ಏನಾಗುತ್ತೆ? 0 ಮೈನಸ್ ಬಿ ಸಿ ಅಂತ ಆಗುತ್ತೆ. 0 ಮೈನಸ್ ಬಿ ಸಿ ಇಸ್ ನಥಿಂಗ್ ಬಟ್ ಮೈನಸ್ ಬಿ ಸಿ. ಈಗ ನಾನು ಇದನ್ನ ಕಂಡುಹಿಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಗಿವನ್ ದಟ್ ಇನ್ನೊಂದು ಕಂಡೀಷನ್ ಏನ್ ಕೊಟ್ಟಿದ್ದಾನೆ? ಎ ಬಿ ಈಕ್ವಲ್ಸ್ ಟು ಬಿ ಅಂತ ಕೊಟ್ಟಿದ್ದಾನೆ. ಎ ಅಂದ್ರೇನು? 0 ಬಿ ಸಿ 2021 ಇಂಟು ಬಿ ಅಂದ್ರೇನು? ಆಲ್ಫಾ ಬೀಟಾ ದಟ್ ಇಸ್ ಈಕ್ವಲ್ಸ್ ಟು ಬಿ ಅಂದ್ರೆ ಆಲ್ಫಾ ಬೀಟಾ. ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಎರಡು ಮ್ಯಾಟ್ರಿಕ್ಸ್ನು ರೋ ಬೈ ಕಾಲಮ್. 0 ಇಂಟು ಆಲ್ಫಾ 0 ಪ್ಲಸ್ ಬಿ ಇಂಟು ಬೀಟಾ ಬಿ ಬೀಟಾ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಆಲ್ಫಾ ಸಿ ಪ್ಲಸ್ 2021 beta. This is equals to alpha beta. ಸೊ ಈಕ್ವೇಟ್ ಮಾಡಿದ್ರೆ ಬಿ ಬೀಟಾ ಈಕ್ವಲ್ಸ್ ಟು ಆಲ್ಫಾ ಸಿಗುತ್ತೆ. ಆಲ್ಫಾ ಸಿ ಪ್ಲಸ್ 2021 ಬೀಟಾ ಈಕ್ವಲ್ಸ್ ಟು ಬೀಟಾ ಸಿಗುತ್ತೆ. ಈ ಟರ್ಮ್ ನ ಈ ಕಡೆ ತಗೊಂಡ್ ಬಂದ್ರೆ ಆಲ್ಫಾ ಸಿ ಈಕ್ವಲ್ಸ್ ಟು ಮೈನಸ್ 2020 ಬೀಟಾ ಸಿಗುತ್ತೆ. ಸಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಆಲ್ಫಾ ಈಕ್ವಲ್ಸ್ ಟು ಮೈನಸ್ 2020 ಬೀಟಾ ಡಿವೈಡೆಡ್ ಬೈ ಸಿ ಆಗುತ್ತೆ. ಈ ಆಲ್ಫಾ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಬಿ ಬೀಟಾ ಈಕ್ವಲ್ಸ್ ಟು ಮೈನಸ್ 2020 ಬೀಟಾ ಡಿವೈಡೆಡ್ ಬೈ ಸಿ. ಬೀಟಾ ಬೀಟಾ ಕ್ಯಾನ್ಸಲ್ ಆಗುತ್ತೆ. ಸಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಬಿ ಸಿ ಈಕ್ವಲ್ಸ್ ಟು ಮೈನಸ್ 2020 ಮೈನಸ್ ನ ಈ ಕಡೆ ತಂದ್ರೆ ಮೈನಸ್ ಬಿ ಸಿ ಈಕ್ವಲ್ಸ್ ಟು 2020 and this is the required answer. Thank you.